ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವಳ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡದೆ ತಡೆಯಕ್ಕಾಗಲ್ಲ ನಣಿ. ಅದು ಅತ್ತೆ ಆಗ್ಲಿ ಡ್ಯಾಡಿ ಆಗ್ಲಿ, ಕೊನೆಗೆ ಅಜ್ಜಿ ಆದ್ರೂ ನಾನ್ ಸಹಿಸಲ್ಲ. ಗಾಡ್ ಇಸ್ ಗ್ರೇಟ್ ಸರ್. ಮಧ್ಯದಲ್ಲ ದೇವ್ರ ದೊಡ್ಡತನ ಏನ್ ನಣಿ? 3 ಗಂಟೆ ಬೀಳೋ ಮೊದಲು ನೀವ್ಯಾರೋ ಮೇಡಮ್ ಯಾರೋ. ಒಂದ್ಸಲಿ ಮದುವೆ ಆದ್ಮೇಲೆ ನಮ್ದು ಅನ್ನೋ ಫೀಲಿಂಗ್ ಬರುತ್ತೆ, ಬಾಂಧವ್ಯ ಹೆಚ್ಚಾಗುತ್ತೆ. ಆ ಮನುಷ್ಯ ನಡೆಯೋಕೆ ನೆಲ ಆಗ್ತಾರೆ, ಬಿಸಿಲಿಗೆ ನೆರಳಾಗ್ತಾರೆ, ಕಷ್ಟಕ್ಕೆ ಜೊತೆ ಆಗ್ತಾರೆ. ಗಂಡ ಹೆಂಡತಿ ಸಂಬಂಧ ದೇವರು ನಮಗೆ ಕೊಟ್ಟಿರೋ ದೊಡ್ಡ ವರ ಸರ್. ಅಂತ ದೊಡ್ಡ ವರನ ಅಮ್ಮೋರ್ ಸ್ಥಾನದಲ್ಲಿದ್ದು ಸರ್ಗೆ ಶಾಪ ಆಗಿಸ್ತಿದ್ದೀನಿ. ಅಮ್ಮೋರ್ ಬರೋವರೆಗೂ ಕನಿಷ್ಠ ಇವ್ರನ್ನ ಸಂತೋಷವಾಗಿಡೋದು ಒಳ್ಳೇದೇನು. ಗಂಡ ಹೆಂಡತಿ ಸಂಬಂಧ ಅಷ್ಟು ದೊಡ್ಡದ ನಾಣಿ? ಅಷ್ಟು ದೊಡ್ಡದಿಲ್ದಿದ್ರೆ ಜನ ಯಾಕೆ ಮದುವೆ ಆಗ್ತಾರೆ ಸರ್? ಮೋಡನೇ ಇಲ್ದೆ ಮಳೆ ಬರ್ತಿದ್ದೀನಾಣಿ. ನಿಮ್ ಮೇಲ್ ಬಿದ್ದಿದ್ದು ಮಳೆನೋ ಹನಿನೋ ಅಲ್ಲ ಸಾರ್, ಕಲ್ಲು. ಸರಿ ಬಿಡು, ಈ ಪ್ರೀತಿಗೂ ಮದ್ವೆಗೂ ಏನ್ ಸಂಬಂಧ? ಮದುವೆ ಆದ್ರೆ ಕಲ್ ಬರುತ್ತೆ. ನನ್ನ ಹಾಗೆ ಆಕಾಶಕ್ಕೂ ಫಸ್ಟ್ ಏಟ್ ಆಗಿದೆ ನಾಣಿ. ಆಕಾಶದಿಂದ ಕಲ್ಲು ಉದುರಿಸ್ತಿದೆ. ಕಲ್ಲು ಉದುರಿಸಿದ್ದು ಆಕಾಶ ಅಲ್ಲ ಸಾರ್, ನಿಮ್ಮ ಅರ್ಧ ಭಾಗ. ಯಾರು? ನಿತ್ಯನಾ? ಎಲ್ಲಿ? ಅಲ್ಲಿ ನೋಡಿ ಮೇಲೆ. ನಾಣಿ, ಅವಳು ಯಾಕೆ ನನ್ನ ಕಲ್ಲಿಂದ ಹೊಡಿತಿದ್ದಾಳೆ? ಅದನ್ನ ಹೊಡೆಯೋದು ಅನ್ನಲ್ಲ ಸಾರ್, ಕರೆಯೋದು ಅಂತಾರೆ. ಮೇಡಮ್ ನಿಮ್ಮನ್ನ ಮೇಲ್ ಬನ್ನಿ ಅಂತ ಕರಿತಿದ್ದಾರೆ. ಹೌದಾ? ಅಯ್ಯೋ, ಮೇಲ್ ಹೋದ್ರು ಏನ್ ಲಾಭ ನಾಣಿ? ಪ್ರಕೃತಿ ಅಡ್ಡ ಬರುತ್ತಲ್ಲ. ಯಾಕೆ ಕರಿತಿದಾರೋ ಏನೋ. ಮೊದ್ಲು ನೀವು ಹೋಗಿ ಸಾರ್, ಹೋಗಿ. ಹೋಗು ಅಂತ್ಯಾ? ಹೋಗಿ. ನಿತ್ಯ, ಓಯ್, ಯಾಕೆ ನನ್ ಮೇಲೆ ಕಲ್ಲೆಸ್ದೆ? ನಾನ್ ನಿಮ್ ಮೇಲೆ ಕಲ್ಲು ಎಸಿಲಿಲ್ವೇ? ಮೇಲಿಂದ ಕೆಳಗೆ ಹಾಕಿದ್ದು. ಆ ಜಾಗದಲ್ಲಿ ನಾನಿದ್ದೆ. ನಾನ್ ನೋಡಿಲ್ಲ. ಸುಳ್ಳು ಹೇಳ್ಬೇಡ. ಇದು ನನ್ನ ಕರೆದಿದ್ದು ಅಂತ ನಾನಿ ಹೇಳ್ದ. ಅಂದ್ರೆ ನಿಮಗ್ ಗೊತ್ತಾಗಿ ಬರ್ಲಿಲ್ಲ ಅಂತಾಯ್ತು. ಅಂದ್ರೆ ನೀನ್ ಕರೆದಿದ್ದು ನಿಜಾನೇ ಅಂತಾಯ್ತು. ಏನ್ ವಿಷಯ? ನೀವೇ ಹೇಳಿ. ಕರ್ದಿದ್ದು ನೀನು. ಕರ್ದ್ ಕೂಡ್ಲೆ ಬಂದ್ರಲ್ಲ. ಬಂದ್ರೆ ಏನಾದ್ರೂ ಕೊಡಿ. ಏನ್ ಕೊಡ್ಲಿ? ಕಾಫಿ ಟೀ ಏನಾದ್ರೂ ಕೊಡ್ಲಾ? ನೀವೇನಾದ್ರೂ ಕೆಲಸದವ್ರ? ಮತ್ತೆ ಸೀರೆ ಒಡವೆ ಏನಾದ್ರೂ ಬೇಕಾ? ಏನಾಗಿದೆ ನಿನ್ಗೆ? ನನ್ಗೇನಾಗುತ್ತೆ? ನನ್ಗೇನಾಗಿಲ್ಲ. ಮತ್ ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಹೇಗ್ ಮಾತಾಡ್ತಿದ್ದೀನಿ? ಹೊಸದಾಗಿ ಮದ್ವೆ ಆಗಿರೋ ಹೆಂಡತಿ ಹತ್ರ ಗಂಡ ಮಾತಾಡೋದು ಹೀಗೇನಾ? ಮದ್ವೆ ಮೊದ್ಲಿದ್ ಧೈರ್ಯ, ಮದ್ವೆ ಆಗ್ತಿದ್ದಾಗೆ ಮಾಯನಾ? ಹಾಗೇನಿಲ್ಲ. ಆಗ್ಲೂ ಈಗ್ಲೂ ಒಂದೇ ತರ ಇದ್ದೀನಿ. ಏನಿಲ್ಲ, ಬದ್ಲಾದ್ರಿ. ನಾನೇನ್ ಬದ್ಲಾಗಿದ್ದೀನಿ? ಆಗ ಮಾತಿಗೂ ಹಗ್ಗು, ಯಾವಾಗ್ಲೂ ಮುತ್ತು. ಈಗ ಅದೇನಿಲ್ವಲ್ಲ, ಬೋರ್ ಆಗ್ತಿದೆ. ನಿತ್ಯ, ನೀನೇನಾ?
ನಾನು ನಾನೇ, ನೀವೆಲ್ಲ ಅಂತ ನನ್ನ ಅನುಮಾನ. ಮೈ ಡಾರ್ಲಿಂಗ್, ಮೈ ಸ್ವೀಟ್. ಐ ಆಮ್ ಸಾರಿ. 2 days ಕಾಯ್ಬೇಕಲ್ವಾ? ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ಯು. ವೇಟ್ ಮಾಡ್ತೀನಿ. ಟೇಕ್ ಕೇರ್ ಮೈ ಹನಿ. ಬಾಯ್. ಏನ್ರಿ? ಇಲ್ಲೇ ಇದ್ರೆ ಟೆಂಪ್ಟ್ ಆಗ್ಬಿಡ್ತೀನಿ. ನಾಣಿ ಜೊತೆ ಹೊರಗೆ ಹೋಗೋದೇ ಬೆಟರ್. ಬಾಯ್. ಬನ್ನಿ ಅದ್ಕೆ. ಓಕೆ, ಆಮೇಲೆ ಮಾಡ್ತೀನಿ. ನಮಸ್ತೆ. ಮಗಳನ್ನ ನೋಡಕ್ ಬಂದ್ರಾ? ಹೌದು. ಒಂಟಿಕಾಯಿ ಶುಂಠಿ ತರ ಇದ್ದಿದ್ದು ಇವ್ರಿಬ್ರು. ತಾಯಿಗ್ ಮಗಳು, ಮಗಳಿಗೆ ತಾಯಿ. ಒಬ್ರನ್ನೊಬ್ರು ನೋಡ್ದೇ ಇದ್ರೆ ಹೇಗತ್ಗೆ? ಮನೆಗ್ ಬಂದವ್ರ ಜೊತೆ ಹಾಗ ಮಾತಾಡೋದ್ ಚಂದ್ರಿಕಾ. ಮೊದ್ಲು ಮರ್ಯಾದೆ ಕೊಡೋದನ್ ಕಲ್ತ್ಕೋ. ಅಯ್ಯೋ, ಅಂತ ತಪ್ಪ ಮಾತ್ ನಾನೇನಾಡ್ದೆ ಅಜ್ಜಿ? ಮಗಳಗ್ ತಾಯಿ ಬಿಟ್ರೆ ತಂದೆ ಇಲ್ವಲ್ಲ. ತಾಯಿನ್ ಬಿಟ್ರೆ ಮಗಳನ್ ನೋಡೋದಕ್ಕೆ ಬೇರೆ ಇನ್ಯಾರು ಬರ್ತಾರೆ ಎಂದಿದ್ದು. ನಿಜ ಅಲ್ವಾ ಅಜ್ಜಿ? ತಂದೆ ಇದ್ರೆ ಅವರೇ ಬರ್ತಿದ್ರು, ಇಲ್ದಿರೋದಕ್ಕೆ ತಾಯಿ ಬಂದ್ರು. ಅವ್ರು ಯಾಕೆ ಬಂದಿದ್ದಾರೋ ತಿಳ್ಕೊಳ್ದೆ ಯಾಕೆ ಸುಮ್ಮನೆ ಮಾತಾಡ್ತಿದ್ದೀರಾ? ಕೂತ್ಕೊಳ್ಳಿ ರೂಪ ಅವರೇ. ಕಲ್ಪನಾ, ಕಾಫಿ ತಗೊಂಬ. ಅಯ್ಯೋ, ಅದೇನ್ ಬೇಡ. ನಿನ್ನೆ ಆಗಿದ್ದಕ್ಕೆ ಸಾರಿ. ಹಾಗಾಗತ್ತೆ ಅನ್ಕೊಳ್ಳಿಲ್ಲ. ಅಯ್ಯೋ, ಅಷ್ಟು ಚಿಕ್ಕ ವಿಷಯಕ್ಕೆ ಸಾರಿ ಯಾಕತ್ಗೆ? ಹೀಗಾಗೋದು ಪ್ರತಿ ಹೆಣ್ಣಿಗೂ ಸಹಜ ಅಲ್ವಾ? ಅದೇನ್ ತಪ್ಪಲ್ವಲ್ಲ? ನಿಜಾನೇ. ಆದ್ರೂ ಶೋಭನ ನಿಂತೋಯ್ತಲ್ಲ, ಅಶುಭ ಅಂತ ಅನ್ಕೋತಿರೇನು ಅಂತ. ಹಾಗ್ಯಾಕೆ ಅನ್ಕೊಳ್ತೀಯಮ್ಮ? ನಮ್ ಕೈಯಲ್ಲಿ ಏನಿದೆ ಹೇಳು? ಎಲ್ಲ ದೇವ್ರ ನಿರ್ಣಯ. ಹೌದು ಅದ್ಗೆ. ಹಾಗ್ ನೋಡಿದ್ರೆ ನಿಶ್ಚಿತಾರ್ಥ ಯಾವಾಗ್ಲೂ ಆಯ್ತು, ಮದುವೆ ಮೊನ್ನೆ ಆಯ್ತು. ಮಧ್ಯದಲ್ಲಿ ಎಷ್ಟು ಸಮಸ್ಯೆ ಆಗಿಲ್ಲ. ಅಪಾರ್ಥ ಮನಸ್ತಾಪ ಎಷ್ಟು ಬಂದ್ರು ಕೊನೆಗೆ ಮದುವೆ ನಡೀತೋ ಇಲ್ವೋ? ಶೋಭನಾ ಕೂಡ ಹಾಗೆ. ಸೊಸೆಗ್ ಹಿಂಸೆ ಕೊಡೋ ಅತ್ತೆನ ನೋಡಿದೀನಿ. ಹೀಗ್ ಹೊತ್ಕೊಂಡ್ ಮೆರ್ಸೋ ಅತ್ತೆನ ನಿಮ್ಮನ್ನೇ ನೋಡ್ತಿರೋದತ್ಗೆ. ಪುರುಷರಲ್ಲಿ ಪುಣ್ಯ ಪುರುಷ ಯಾರಯ್ಯ ಅಂದ ಹಾಗೆ ಅತ್ತೆಯರಲ್ಲೂ ಒಳ್ಳೆ ಅತ್ತೆ ಅಂದ್ರು ಕಡಿಮೆನೆ ಚಂದ್ರಿಕಾ. ನಿಜಾನೇ ಅಣ್ಣ. ಎಲ್ರದ್ದು ಒಂದೇ ಜಾತಿ ಹೇಗಾಗುತ್ತೆ? ಅಲ್ದೆ ನಿತ್ಯ ನನಗ್ ಸೊಸೆ ಅಲ್ಲ, ನನ್ನ ಮಗಳು. ಅದ್ ಸರಿ ಅತ್ಗೆ. ಮಗು ಹೆರೋ ಭಾಗ್ಯ ಇಲ್ದಿದ್ಮೇಲೆ ಸೊಸೆನ ಮಗಳಾಗಿ ಅಕ್ಕನ ಮಗನ ಸ್ವಂತ ಮಗ ಅನ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅಲ್ಪ ಸಂತೋಷ ಮೀರ್ಸೋ ಆತ್ಮ ಸಂತೋಷ ಇನ್ನೆಲ್ಲಿದೆ? ಸಾಕು, ನಿಲ್ಲಿಸ್ತೀಯಾ? ಅಮ್ಮ ರೂಪಾ, ನಿತ್ಯ ರೂಮಲ್ಲಿದ್ದಾಳೆ, ಹೋಗಿ ಮಾತಾಡ್ಸಮ್ಮ. ಸರಿ ಅಜ್ಜಿ. ಇದೇನ್ ಮಾಡ್ತಿದ್ಯೋ ನಿನಗೆ ಗೊತ್ತಾಗ್ತಿದ್ಯಾ ಗಂಗಾ? ನೀನೇ ಮಂತ್ಲಿ ಪ್ರಾಬ್ಲಮ್ ಹೆಸರು ಹೇಳಿ ಫಸ್ಟ್ ನೈಟ್ ಪೋಸ್ಟ್ಪೋನ್ ಮಾಡುತ್ತೀಯಂತೆ. ನಿನ್ನಿಂದ ಅವರೆಲ್ಲ ಡಿಸಪಾಯಿಂಟ್ ಆಗಿದ್ದಾರೆ. ಎಲ್ಲರಿಂದ ನಾನ್ ಹೇಳಿಸ್ಕೋಬೇಕಾಯ್ತು. ನನಗ್ ಯಾಕೆ ಈ ಕರ್ಮ? ಚೆನ್ನಾಗಿದೆ ಮೇಡಮ್. ನಾನ್ ಹೇಳ್ಬೇಕಾದ ಮಾತನ್ನ ನೀವ್ ಹೇಳ್ತಿದ್ದೀರಾ? ನನ್ಗೆ ಸಂಬಂಧನೇ ಇಲ್ದಿದ್ದವ್ರ ಹತ್ರ ತಾಳಿ ಕಟ್ಟಿಸ್ಕೊಂಡು
ಫಸ್ಟ್ ನೈಟ್ ಮಾಡ್ಕೋಬೇಕಾದ ಕರ್ಮ ನನಗೇನು? ನೋವು ನನಗಾಗ್ತಿದ್ಯಾ ನಿಮಗಾಗ್ತಿದ್ಯಾ ಮೇಡಮ್? ನಾನು ನೋವು ಪಡ್ತಿದ್ದೀನಿ, ನೀವು ನೋವು ಕೊಡ್ತಿದ್ದೀರಾ. ನನಗೇನಾದ್ರೂ ಕಷ್ಟ ಬಂದ್ರೆ ನಿಮಗ್ ಹೇಳ್ಕೋಬೇಕು, ಆದ್ರೆ ನೀವೇ ನನಗ್ ಕಷ್ಟ ಆದ್ರೆ ನಾನು ಯಾರಿಗೆ ಹೇಳ್ಬೇಕು ಮೇಡಮ್? ಏನೇ ನಿನಗ್ ಬಂದಿರೋ ಕಷ್ಟ? ಫಸ್ಟ್ ನೈಟ್ ಮಾಡ್ಕೊಳ್ಳೋದು ಕೂಡ ಒಂದು ಪ್ರಾಬ್ಲಮ್ಮಾ? ತಾಳಿ ಕಟ್ಟಿಸ್ಕೊಂಡವಳು ಸಂಸಾರ ಮಾಡಿದ್ರೆ ತಪ್ಪೇನು ಮೇಡಮ್? ನೀನ್ ಮದ್ವೆ ಮಾಡ್ಕೊಂಡ್ರು ಕೂಡ ಫಸ್ಟ್ ನೈಟ್ಗೆ ಒಪ್ಕೊಳ್ಳಲ್ಲ ಅಂತ್ಯ ಅಂದ್ರೆ ಅಷ್ಟು ದೊಡ್ಡವಳ ನೀನು? ಏಯ್, ಯಾಕೆ ನಗ್ತಿದ್ಯಾ? ನೀವ್ ಮಾತು ಹೇಳ್ತೀರಾ ಅಂತ ನಾನ್ ಮೊದ್ಲೇ ಅನ್ಕೊಂಡಿದ್ದೆ. ಯಾವ ಕಾರಣಕ್ಕೆ ನನ್ಗೆ ಇಷ್ಟು ಕಷ್ಟ ಕೊಡ್ತಿದ್ದೀರೋ ನನಗ್ ಗೊತ್ತಾಗ್ತಿಲ್ಲ. ಆದ್ರೆ ನನ್ನಂತವಳಿಂದ ಒಳ್ಳೇದ್ ಬಿಟ್ರೆ ಕೆಟ್ಟದನ್ನ ಬಯಸ್ಬಾರ್ದು ಅಂತ ನೀವ್ ತಿಳ್ಕೊಳ್ಳಿ. ನಿಮ್ಗೆ ಮದ್ವೆ ಅಂದ್ರೆ ನಂಬಿಕೆ ಇಲ್ಲ, ತಾಳಿ ಅಂದ್ರೆ ಬೆಲೆ ಇಲ್ಲ, ಕೊನೆಗೆ ಗಂಡ ಹೆಂಡತಿ ಮಧ್ಯೆ ಶಾರೀರಕ್ಕೆ ಸಂಬಂಧದ ಬಗ್ಗೆ ಗೌರವ ಇಲ್ಲ. ನಿಮ್ ದೃಷ್ಟಿಯಲ್ಲಿ 2 ಶರೀರ ಸೇರೋದು ಅಂದ್ರೆ ಕೇವಲ ಆಟನೇನೋ, ಆದ್ರೆ ನನ್ನ ಪ್ರಕಾರ ಅದು ಸೃಷ್ಟಿ, ಪವಿತ್ರ ಕಾರ್ಯ. ಪ್ರಪಂಚದಲ್ಲಿ ಹುಟ್ಟಿರೋರು ತಮ್ಮ ಪ್ರೇಮ ಹಂಚ್ಕೊಳ್ಳೋದಿಕ್ಕೆ, ವಂಶನ ಮುಂದುವರ್ಸೋದಿಕ್ಕೆ ದೇವ್ರು ಕೊಟ್ಟಿರೋ ವರ. ಒಂದು ಹೆಣ್ಣು ಅಮ್ಮ ಆಗೋದಿಕ್ಕೆ, ಗಂಡು ತಂದೆ ಆಗೋದಿಕ್ಕೆ ಪ್ರಕೃತಿ ಕೊಟ್ಟಿರೋ ಸೃಷ್ಟಿ ಕಾರ್ಯನ ವಿಕೃತಿಯಾಗಿ ಮಾಡಬೇಡಿ ಮೇಡಮ್. ನಿಮ್ ಸ್ವಾರ್ಥಕ್ಕೋಸ್ಕರ ಒಂದು ಹೆಣ್ಣಿನ ಶೀಲನ, ಆತ್ಮಾಭಿಮಾನನ ಪ್ರಾಣಕ್ಕಿಡಬೇಡಿ. ಸೃಷ್ಟಿ ಕಾರ್ಯದ ಬಗ್ಗೆ ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ಯಲ್ಲ, ನೀನ್ ಇದಕ್ ಮೊದ್ಲು ಯಾವ ತಪ್ಪು ಮಾಡಿಲ್ವಾ ಮೇಡಮ್? ನಿಮ್ ಮಗಳು ಹಾಗಿರೋಳು, ನಾನು ಹಾಗೆ ಹೇಳೋದಕ್ಕೆ ನಿಮಗ್ ಮನ್ಸಿಗೆ ಬಂತು ಮೇಡಮ್. ಒಂದು ವಿಷಯದ ಬಗ್ಗೆ ಧೈರ್ಯವಾಗಿ ಮಾತಾಡೋಕೆ ಅದರಲ್ಲಿ ಅನುಭವ ಇರಲೇಬೇಕಾ? ನೀವು ಹೇಳೋ ಹಾಗೆ ಮದ್ವೆಗೆ ಮೊದಲು ಎಂಜಾಯ್ ಮಾಡೋ ಹುಡುಗಿ ಅಲ್ಲ ಮೇಡಮ್ ನಾನು. ಆಕರ್ಷಣೆನೇ ಪ್ರೇಮ ಅಂದ್ಕೊಳ್ಳೋ ಅಮಾಯಕತ್ವ ಆಗ್ಲಿ, 2 ಶರೀರ ಬಯಸಿ ಒಂದಾಗೋದೆ ಸೃಷ್ಟಿ ಅಂದ್ಕೊಳ್ಳೋ ಮೂರ್ಖತ್ವ ನನಗಿಲ್ಲ. ಹೆಣ್ಮಗು ಮೈ ನೆರೆದಾಗ ಅದ್ರ ಬಗ್ಗೆ ತಾಯಿ ತಿಳಿಸ್ತಾಳೆ. ಸರಿಯಾದ ತಾಯಿ ಆದ್ರೆ ಸೃಷ್ಟಿ ಬಗ್ಗೆ ಕೂಡ ಹೇಳಿ ಜಾಗ್ರತೆಯಿಂದ ಇರೋಕೆ ಹೇಳ್ತಾಳೆ. ನನ್ನ ತಾಯಿ ನನಗೆ ಆ ರೀತಿ ಪಾಠ ಕಲಿಸಿದಾಳೆ. ಸೃಷ್ಟಿನೂ ಕೂಡ ಒಂದು ಜೀವನ ಪಾಠದ ಹಾಗೆ ಹೇಳಿದಾಳೆ. ನಿಮ್ಮ ಹಾಗೆ ದುಡ್ಡಿರೋರು ಇಂಟರ್ನೆಟ್ಟಲ್ಲಿ ತಿಳ್ಕೊಳ್ಳೋ ವಿಷಯನೆಲ್ಲ ಮನೇಲಿ ಓದಕ್ ಬರ್ದಿರೋ ನನ್ನಮ್ಮ ನನಗೆ ಹೇಳಿದಾಳೆ. ಓ, ತುಂಬಾ ಒಳ್ಳೆ ಟ್ರೈನಿಂಗ್ ಸಿಕ್ಕಿದೆ. ಸ್ಕೂಲಲ್ಲಿ ಕಾಲೇಜಲ್ಲಿ ಕೂಡ ಹೇಳ್ಕೊಡ್ದಿರೋ ಪಾಠಗಳು ಅವಳು ನಿನಗೆ ಹೇಳಿದಾಳೆ ಅಂದ್ರೆ ಹ್ಯಾಟ್ಸ್ ಆಫ್ ಟು ಯುವರ್ ಮದರ್. ಎಲ್ಲ ಓಕೆ ಆದ್ರೆ ಈ 3 ಡೇಸ್ ತಪ್ಪಿಸ್ಕೊಳ್ತೀಯ, ಮತ್ತೆ ಮುಂದೆ ಏನು ಅದನ್ನ ನೀವೇ ಹೇಳ್ಬೇಕು. ಅವತ್ತು ನಿತ್ಯ ಬರ್ತಾಳೆ ಅಂತ ನಾನು ಹೇಳಿಲ್ವಲ್ಲ, ಯಾವತ್ ಬರ್ತಾಳೆ ಅಂತಾನೂ ನನಗೆ ಗೊತ್ತಿಲ್ಲ. ಏನ್ ಮಾಡ್ತೀಯ? ನಿನಗ್ ಬೇರೆ ದಾರಿ ಇಲ್ಲ ಗಂಗಾ. ನಿನಗ್ ಸಲಹೆ ಕೊಡೋದಕ್ಕೆ ನಿನ್ ಟೀಚರ್, ಅದೇ ನಿನ್ ಅಮ್ಮ ಕೂಡ ನಿನ್ ಹತ್ರ ಇಲ್ಲ. ನಿನ್ ಅಪ್ಪನ ಜೊತೆ ಸೇರಿ ನನ್ನ ಹತ್ರ ಸೇಫ್ ಆಗಿದ್ದಾಳೆ. ನೀನು ಜೈಗೆ ನಿಜವಾದ ವಿಷಯ ಹೇಳಿ, ಅದೇ ನೀನು ನಿತ್ಯಾನೇ ಅಲ್ಲ ಅಂತ ಹೇಳಿ ಓಡ್ ಹೋಗೋದಕ್ಕೆ ಏನಾದ್ರೂ ನೋಡಿದ್ರೆ ನಿನ್ ಅಮ್ಮ ಅಪ್ಪ ಮೇಲಕ್ಕೆ ಹೋಗ್ತಾರೆ. ಅಚ್ಚುಕಟ್ಟಾಗಿ ಮದ್ವೆ ಮಾಡ್ಕೊಂಡಿದ್ಯಾ, ಹಾಯಾಗಿ ಶೋಭನಾ ಕೂಡ ಮಾಡ್ಕೊಂಡ್ರೆ ಆಮೇಲೆ ನೀನು ಫ್ರೀ ಆಗ್ತೀಯ ಗಂಗಾ. ನಿನ್ ಅಮ್ಮ ಅಪ್ಪನ ಜೊತೆ ನಿಮ್ ಊರಿಗೆ ಹೋಗ್ಬಹುದು.
ಏನಂತೀಯಾ? ನಿಮ್ಗೆ ಸಿಕ್ಕಿರೋ ಮೊದಲನೇ ದಿನನೇ ನಾನು ಹೇಳಿದ್ದೆ, ಇವತ್ತು ಹೇಳ್ತಿದ್ದೀನಿ. ಇದು ನನ್ನ ಜೀವನ ಅಲ್ಲ, ನಿಮ್ ಮಗಳದು. ನಂದಲ್ದೇ ಇರೋದು ನನಗ್ ಬೇಕಾಗಿಲ್ಲ. ಅಮ್ಮವರು ಬರೋವರೆಗೂ ನನ್ನ ಕಷ್ಟ ನಾನು ನೋಡ್ತೀನಿ. ನೀವು ಹೊರಡ್ಬೋದು. ನೋಡ್ತೀನಿ ಎಷ್ಟು ದಿನ ಹೀಗೆ ಮೊಂಡಿ ತರ ಇರ್ತೀಯೋ ನಾನು ನೋಡ್ತೀನಿ. ಮೇಡಮ್ ಮೂಡ್ ಮಾತ್ರ ಅಷ್ಟೇ ಅಲ್ಲ ಸರ್, ಮೂಮೆಂಟ್ ಕೂಡ ಅರ್ಥ ಆಗ್ತಿಲ್ಲ. ಮೇಡಮ್ ಯಾವಾಗ ಎಲ್ಲಿರ್ತಾರೆ ಅಂತಾನೂ ಅರ್ಥ ಆಗ್ತಿಲ್ಲ. ಇಲ್ಲೇ ಎಲ್ಲೋ ಇರೋ ಹಾಗೆ ಹೇಳ್ತೀಯಲ್ಲ ನಾಣಿ. ಇಲ್ಲೇ ಇದ್ದಾರೆ ಸರ್, ಅಲ್ಲೋಡಿ. ನಿತ್ಯ ಮನೇಲಿದ್ಲು, ಹೊರಗಡೆ ಯಾವಾಗ ಬಂದ್ಲು? ನಮ್ಮ ಹಿಂದೆನೆ ಬಂದ್ಲಾ? ನನಗೊಂದು ಕಾಲ್ ಕೂಡ ಮಾಡ್ಲಿಲ್ವಲ್ಲ ನಾಣಿ? ನಾನು ಕೇಳಿದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ಸರ್? ನಾನು ಹೋಗಿ ಕೇಳ್ಕೊಂಡು ಬರಲಾ? ಬೇಡ ನಾಣಿ, ಅವಳು ಎಲ್ಲಿಗೆ ಹೋಗ್ತಾಳೋ ಫಾಲೋ ಮಾಡೋಣ. ಅವಳು ನಮಗೆ ಹೊರಗಡೆ ಕಾಣಿಸಿ ಸರ್ಪ್ರೈಸ್ ಕೊಟ್ಟ ಹಾಗೆ ನಾವು ಕೂಡ ಸಡನ್ ಆಗಿ ಕಾಣಿಸಿ ಶಾಕ್ ಕೊಡೋಣ. ಇಷ್ಟಕ್ಕೂ ಹೇಗಿದೆ ನನ್ನ ಐಡಿಯಾ? ಐಡಿಯಾನು ತುಂಬಾ ಚೆನ್ನಾಗಿದೆ ಸರ್, ಫಾಲೋ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೇಡಮ್ ಹೋಗ್ತಿದ್ದಾರೆ. ಎಸ್, ನಿತ್ಯ ಅವಳ ಮನೆಗೆ ಯಾಕೆ ಬಂದ್ಲು? ದೊಡ್ಡ ಮೇಡಮು ನಿತ್ಯ ಮೇಡಮ್ಗೆ ಫೋನ್ ಮಾಡಿ ಏನಾದ್ರು ತರ ಕೇಳಿರ್ಬೇಕು ಸರ್. ಅಷ್ಟು ಜನ ಕೆಲಸದವ್ರಿದ್ದಾಗ ನಿತ್ಯನಿಗೆ ಫೋನ್ ಮಾಡಿ ಕೆಲಸ ಹೇಳ್ತಾರಾ? ನೀನು ಇಲ್ಲೇ ಇರು ನಾಣಿ, ನಾನು ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ. ಆಯ್ತು ಸರ್. ಜೈ ಕಾರ್ ಇದೆಯಲ್ಲ, ಇಲ್ಲೇ ನಾಣಿನೂ ಇದ್ದಾನೆ. ಅಂದ್ರೆ ಜೈ ಮನೆಗೆ ಬಂದ? ಜೈ ಒಬ್ನೇ ಬಂದ? ಗಂಗಾನು ಕರ್ಕೊಂಡು ಬಂದ? ಮನೇಲಿ ನಿತ್ಯ ಆಯ್ತಾಳೆ, ಏನಾಯ್ತೋ ಏನು? ನಾಣಿ ಮೇಡಮ್, ನೀವಿಲ್ಲೇ ಇದ್ದೀರಾ? ಜೈ ಬಂದಿದ್ದಾನಾ? ಹೌದು ಮೇಡಮ್.